ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರತಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನುಡುನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 6ನೇ ಪದ್ಯ. ತಾಮರಸದಳನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘ ಶ್ಯಾಮ ಸದ್ಗುಣ ಧಾಮ ನಿಸ್ಸೇಮ ಸಾಮಗಾನ ಪ್ರೇಮ ಕಾಂಚನ ಧಾಮಧರ ಸುತ್ರಾಮ ವಿರಚಿತ ಕಾಮರ ವಿಕುಲ ಸೋಮ ರಕ್ಷಿಸು ನಮ್ಮ ನನವರತ. ತಾಮರಸದಳನಯನ ಕಮಲದಂತೆ ಕಣ್ಣುಳ್ಳಂತಹ ಹೇ ಪರಮಾತ್ಮ, ಭಾರ್ಗವರಾಮ ಭಾರ್ಗವರಾಮನೇ, ಹಲಧರ ರಾಮ, ಹಲವನ್ನು ಧರಿಸಿರುವಂತಹ ಬಲರಾಮನೇ, ದಶರಥ ರಾಮ, ದಶರಥನ ಪುತ್ರನಾಗಿ ಅವತರಿಸಿರುವಂತಹ ಶ್ರೀರಾಮದೇವರೇ, ಮೇಘಶ್ಯಾಮನಾಗಿರುವಂತಹ ಹೇ ಪರಮಾತ್ಮ, ಸದ್ಗುಣಧಾಮ ಅನಂತ ಕಲ್ಯಾಣ ಗುಣಗಳಿಗೆ ಮನೆಯಾಗಿದೆಯಪ್ಪ ನೀನು. ನಿಸ್ಸೀಮ, ನಿನ್ನ ಸಮಾನರಿ ಪ್ರಪಂಚದಲ್ಲಿ ಎಂದೂ ಯಾವ ಕಾಲಕ್ಕೂ ಇಲ್ಲ. ಸಾಮಗಾನ ಪ್ರೇಮ ಅಂತ ಹೇಳ್ತಾ ಇದ್ದಾರೆ. ಸಾಮವೇದದಿಂದ ಸ್ತುತ್ಯನಾದಂಥವನು. ಕಾಂಚನಧಾಮಧರ, ಚಿನ್ನದ ಉಡಿದಾರವನ್ನು ಧರಿಸಿರುವಂತಹ. ಸುತ್ರಾಮ ವಿರಚಿತ ಕಾಮ, ಇಂದ್ರನ ಬಯಕೆಗಳನ್ನು ಈಡೇರಿಸಿ ಪೂರ್ತಿ ಮಾಡಿದಂಥವನು. ರವಿಕುಲಸೋಮ, ಸೂರ್ಯವಂಶಕ್ಕೆ ಚಂದ್ರನಂತಹ ಇರುವಂತಹ ಹೇ ಪರಮಾತ್ಮ, ನಮ್ಮನ್ನು ರಕ್ಷಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಾಮರಸ, ಕಮಲದಂತೆ ಕಣ್ಣುಳ್ಳ ಅಂದರೆ ವಿಶಾಲವಾದ ಕಣ್ಣುಳ್ಳವನು. ಇದು ಹೇಳುವ ಉದ್ದೇಶ ಏನು ಅಂತಂದರೆ, ಒಂದು ಪರಮಾತ್ಮ ಯಾವಾಗಲೂ ಎಲ್ಲರ ಕಡೆ ಲಕ್ಷ್ಯ ಇಟ್ಟಿರ್ತಾನೆ, ಎಲ್ಲ ಕಾಲಕ್ಕೂ ಲಕ್ಷ್ಯ ಇರುತ್ತೆ. ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕಡೆಗೂ ಒಂದು ಲಕ್ಷ್ಯ ಇದೆ. ಇನ್ನೊಂದು ಜ್ಞಾನದ ಸಂಕೇತ. ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅಂತಹ ಪರಮಾತ್ಮ ಭಾರ್ಗವರಾಮ ಅಂತ ಹೇಳ್ತಾರೆ. ಭೃಗುವಂಶದಲ್ಲಿ ಜಮದಗ್ನಿಯ ಪುತ್ರನಾಗಿ ಅವತರಿಸಿರುವಂತಹ ಪರಮಾತ್ಮ ದಶಾವತಾರಗಳು ಒಂದಾಗಿರುವಂತಹ ಪರಮಾತ್ಮ ಹಲಧರ ರಾಮ, ನೇಗಿಲನ್ನೇ ಆಯುಧವನ್ನಾಗಿ ಹಿಡಿದುಕೊಂಡಿರುವಂತಹ ಬಲರಾಮ ಪರಮಾತ್ಮನ ಸಾಕ್ಷಾತ್ ವಿಷ್ಣುವಿನ ರೂಪವಲ್ಲ, ಶುಕ್ಲಕೇಶ ಎಂಬ ಶ್ರೀಹರಿಯ ರೂಪದ ಆವೇಶ ಹೊಂದಿದ ರೂಪ. ಅವನು ಮುಖ್ಯವಾಗಿ ಆದಿಶೇಷ ದೇವರ ಅವತಾರ. ಪರಮಾತ್ಮನ ಆವೇಶದಿಂದ ವಿಶೇಷ ಸಾಧನೆ ಮಾಡಿದ್ದರಿಂದ ಅವರ ಹಿರಿಮೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸೂಚಿಸುವುದಕ್ಕೋಸ್ಕರವಾಗಿ ಹಲಧರ ರಾಮ ಅಂತ ಹೇಳ್ತಾ ಇದ್ದಾರೆ. ಧೇನುಕಾಸುರ ಭಂಜನ, ಕೃಷ್ಣಾವತಾರ ಕಾಲದಲ್ಲಿ ಪರಮಾತ್ಮ ಆ ಧೇನುಕಾಸುರ ಅನ್ನುವಂತಹ ಅಸುರನನ್ನು ಸಂಹಾರ ಮಾಡಿದನು. ದಶರಥ ರಾಮಾವತಾರ ಕಾಲದಲ್ಲಿ ದಶರಥನ ಪುತ್ರನಾಗಿ ಅವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ. ಮೇಘಶ್ಯಾಮ, ಪರಮಾತ್ಮ ಮೇಘದಂತೆ ಶ್ಯಾಮಲ ವರ್ಣದವನಾಗಿದ್ದಾನೆ. ಶ್ರೀರಾಮ ರೂಪವು ಶ್ರೀಕೃಷ್ಣ ರೂಪವು ಎರಡೂ ಶ್ಯಾಮಲ ವರ್ಣ ರೂಪದಿಂದ ಇದೆ. ಇನ್ನೊಂದು ಶ್ಯಾಮಲ ಬಣ್ಣ ಹೇಳುವುದರಿಂದ ಗಾಂಭೀರ್ಯದ ಸಂಕೇತವಾಗಿದೆ. ಸಮುದ್ರ ನೀಲ ಬಣ್ಣದಾಗಿದೆ, ಆಕಾಶವು ನೀಲ ಬಣ್ಣದಾಗಿದೆ. ಇವು ಅಪಾರತೆಗೆ ದ್ಯೋತಕವಾದ್ದರಿಂದ ಇಲ್ಲಿ ಬಣ್ಣ ಮುಖ್ಯ ಅಲ್ಲ, ಇಲ್ಲಿ ಪರಮಾತ್ಮನ ಹಿರಿಮೆಯನ್ನು ಹೇಳಬೇಕಾಗಿದೆ.
ಪರಮಾತ್ಮ ಎಂದೂ ಯಾವತ್ತೂ ಯಾರಿಗೂ ಪೂರ್ಣವಾಗಿ ಸಿಕ್ಕೋದಿಲ್ಲ ಅಂತ ಹೇಳಬೇಕಾಗಿದೆ. ಸದ್ಗುಣಧಾಮ, ಅನಂತ ಕಲ್ಯಾಣ ಗುಣಗಳಿಗೆ ಪರಮಾತ್ಮ ಮನೆಯಾಗಿದ್ದಾನಂತೆ. ಪರಮಾತ್ಮ ನಿಸ್ಸೀಮ, ಪರಮಾತ್ಮನಿಗೆ ಪರಮಾತ್ಮ ದೇಶತಃ ಕಾಲತಃ ಗುಣತಃ ಮೂರೂ ವಿಧದಿಂದಲೂ ಮಿತಿ ಇಲ್ಲದವನಾಗಿದ್ದಾನೆ, ಅತೀತನಾಗಿದ್ದಾನೆ ಅಂತ ಹೇಳಬೇಕಾಗಿದ್ದಾನೆ. ಅಂದರೆ ಪರಮಾತ್ಮನಂತೆ ನಿಸ್ಸೀಮರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲವೇ ಇಲ್ಲ. ಸಾಮಗಾನ ಪ್ರೇಮ ಅಂತ ಹೇಳ್ತಾರೆ. 4 ವೇದಗಳಲ್ಲಿ ಸಾಮವೇದ 3ನೇದು. ಇದು ಗಾನರೂಪವಾಗಿದೆ. ಸಂಗೀತಕ್ಕೆ ಇದು ಮೂಲ ನೆಲೆಯಾಗಿದೆಯಂತೆ. ಅಂತಹ ಸಾಮಗಾನ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿದೆ. ಆ ಸಾಮಕ್ಕೆ ಮುಖ್ಯ ಅಭಿಮಾನಿ ದೇವತೆ ಮುಖ್ಯ ಪ್ರಾಣದೇವರು. ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಮುಖ್ಯ ಪ್ರಾಣದೇವರ ಗಾನಕ್ಕೆ ಸ್ತೋತ್ರಕ್ಕೆ ಪರಮಾತ್ಮ ಮೆಚ್ತಾನೆ ಅಂತ ಹೇಳಬೇಕಾಗಿದೆ. ಮಧ್ವಾಚಾರ್ಯ ರೂಪದಿಂದ ಮುಖ್ಯ ಪ್ರಾಣದೇವರು ರಚಿಸಿದಂಥ 12 ಸ್ತೋತ್ರ ಗೊತ್ತಿದೆ. ಆಮೇಲೆ ಹನುಮದ್ ರೂಪದಿಂದ ವಾಯುದೇವರು ವೇದಗಳೊಂದಿಗೆ ರಾಮಾಯಣಾದಿಗಳನ್ನು ಹೇಳಿದ್ದಾರೆ. ಇದರಿಂದ ಹೇಳ್ತಾ ಇದ್ದಾರೆ ಕಾಂಚನಧಾಮದರ ಪರಮಾತ್ಮ ಚಿನ್ನದ ಉಡುದಾರವನ್ನು ಧರಿಸಿದ್ದಾನೆ. ಸ್ವರ್ಣ ಮಂಜೀರ ಸಂವೀತಂ ಅಂತ 12 ಸ್ತೋತ್ರದಲ್ಲಿ ಬಂದಿದೆ. ಅಂದರೆ ಸಕಲ ಶಾಸ್ತ್ರಗಳು ಕೊಂಡಾಡುವಂತಹ ಧಾಮವನ್ನು ಪರಮಾತ್ಮ ಧರಿಸಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಮುಖ್ಯ ಪ್ರಾಣದೇವರಿಂದ ಪರಮಾತ್ಮ ವಿಶೇಷವಾಗಿ ಪೂಜಿತನಾಗಿದ್ದಾನೆ ಅಂತ ಹೇಳಬೇಕಾಗಿದೆ. ಸುತ್ರಾಮ ವಿರಚಿತ ಕಾಮ. ಸುತ್ರಾಮ ಅಂದರೆ ಇಂದ್ರನ ಬಯಕೆ ಏನು ಅಂತಂದರೆ ಅಸುರರನ್ನು ಸಂಹಾರ ಮಾಡೋದು, ನಿಗ್ರಹ ಮಾಡೋದು. ಸಕಲ ದೇವತೆಗಳ ಹಾಗೂ ಸಜ್ಜನರ ಬಯಕೆ ಇದೇ ಆಗಿದೆ. ಈ ಬಯಕೆಯನ್ನು ಪೂರ್ಣವಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ಪರಿಪೂರ್ಣವಾಗಿ ಮಾಡ್ತಾನೆ ಅಂತ ಹೇಳುವುದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಸಕಲ ಸುತ್ರಾಮ ವಿರಚಿತ ಕಾಮ ಅಂತ ಹೇಳಿ. ಅಂದರೆ ಸಕಲ ದೇವತೆಗಳ ಅಭಿಷ್ಟವನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳಬೇಕಾಗಿದೆ. ರವಿಕುಲ ಸೋಮ. ರವಿಕುಲ ಅಂದರೆ ಸೂರ್ಯವಂಶದಲ್ಲಿ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಅಂದರೆ ಸೂರ್ಯವಂಶಕ್ಕೆ ಚಂದ್ರನಂತೆ ಇದ್ದಾನೆ, ಚಂದ್ರನಂತೆ ಆಹ್ಲಾದವನ್ನು ಕೊಡುವವನಾಗಿದ್ದಾನೆ. ಇಲ್ಲೇನು ಹೇಳಬೇಕಾಗಿದೆ ಅಂತಂದರೆ ಪ್ರಕಾಶಕ್ಕಿಂತ ಪರಮಾತ್ಮ ಆಹ್ಲಾದವನ್ನು ಕೊಡ್ತಾನೆ ಅಂತ ಹೇಳಬೇಕಾಗಿದೆ. ಸೂರ್ಯನ ಬೆಳಕು ಚಂದ್ರನಿಗಿಂತ ಹೆಚ್ಚಾದರೂ ಚಂದ್ರನ ಬೆಳಕು ಆನಂದವನ್ನು ಕೊಡುತ್ತೆ. ಅದನ್ನೇ ಇಲ್ಲಿ ಹೇಳಬೇಕಾಗಿದೆ. ವೇದಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧುಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದೆ ನಂದನ ನಾದ ಬಿಂದು ಕಳಾತಿಶಯ ಪ್ರಹ್ಲಾದ ವರದ ರಕ್ಷಿಸು ನಮ್ಮನನ ವರತ. ವೇದಗೋಚರ, ವೇದಗಳಿಂದ ತಿಳಿಯಲ್ಪಡುವಂತಹ ವೇಣುನಾದ ಪ್ರಿಯ, ಕೊಳಲಿನ ನಾದದಿಂದ ಪ್ರಿಯನಾದವನು, ಮಂದರ ಪರ್ವತವನ್ನು ಮಂದರ ಶೈಲಧರ ಅಂದರೆ ಮಂದರ ಪರ್ವತವನ್ನು ಧರಿಸಿದವನು, ಮಧುಸೂದನ ಮಧುವಂತ ದೈತ್ಯನನ್ನು ಇದು ಮಾಡಿದವನು, ಅಚ್ಯುತ
ಸರ್ವೋತ್ತಮನಾಗಿರುವಂತಹ ಪರಮಾತ್ಮ, ಕಂಸ ಮೊದಲಾದ ರಕ್ಕಸರ ವೈರಿಯಾಗಿರುವಂತಹ ಪರಮಾತ್ಮ, ಕಂಸದಾನವರಿತು ಅಂದರೆ ಮಹಾಮಹಿಮನಾಗಿರುವಂತಹ ಪರಮಾತ್ಮ, ಯಾದವ ವಂಶದಲ್ಲಿ ಹುಟ್ಟಿ ಶ್ರೇಷ್ಠನಾಗಿರುವಂತಹ ಪರಮಾತ್ಮ, ಯಶೋದೆಯ ಮಗನಾಗಿ ಆಕೆಗೆ ಆನಂದವನ್ನು ಕೊಟ್ಟಿರುವಂತಹ ಪರಮಾತ್ಮ, ನಾದ ಬೆಂದು ಕಲಾಗಳಿಂದ ಅತಿಶಯವಾಗಿ ಸ್ತುತಿಸಲ್ಪಡುವಂತಹ ಪರಮಾತ್ಮ, ಪ್ರಹ್ಲಾದನನ್ನು ರಕ್ಷಿಸಿರುವಂತಹ ಪರಮಾತ್ಮ, ಭಕ್ತರಿಗೆ ವರವನ್ನು ಕೊಡುವಂತಹ, ವರದ ಅಂದರೆ ಭಕ್ತರಿಗೆ ವರವನ್ನು ಕೊಡುವಂತಹ ಪರಮಾತ್ಮ ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೇದಗೋಚರ ಅಂದರೆ ಸದಾಗಮೈಕ ವೇದ್ಯ, ಸಶಾಸ್ತ್ರದಿಂದ ಮಾತ್ರ ಪರಮಾತ್ಮ ತಿಳಿಯಲ್ಪಡ್ತಾನೆ. ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ. ಸಕಲ ವೇದಗಳಿಂದಲೂ ಪರಮಾತ್ಮ ಪೂರ್ತಿಯಾಗಿ ತಿಳಿಯಲ್ಪಡ್ತಾ ಇದ್ದಾನೆ. ವೇದಾಭಿಮಾನಿ ದೇವತೆಗಳಿಗೆ ಸಾಕ್ಷಾತ್ತಾಗಿ ಗೋಚರಿಸ್ತಾ ಇದ್ದಾನೆ ಪರಮಾತ್ಮ. ವೇದಗಳಿಗೂ ಮೀರಿದಂತಹ ಜ್ಞಾನ ಮಹಾಲಕ್ಷ್ಮೀ ದೇವಿ. ಆದ್ದರಿಂದಲೇ ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿದ್ದಾಳೆ. ಅದರಂತೆ ಸಕಲ ವೇದಗಳನ್ನು ಪೂರ್ಣವಾಗಿ ತಿಳಿದುಕೊಂಡು ಪರಮಾತ್ಮನನ್ನು ಆರಾಧಿಸುವಂತಹ ಬ್ರಹ್ಮವಾಯುಗಳು ಮೊದಲಾದ ರುಜುಗಳು ಅವನಿಗೆ ಪ್ರಿಯರಾಗಿದ್ದಾರೆ. ಆದ್ದರಿಂದ ವೇದಗೋಚರ ಅಂತ ಹೇಳ್ತಾ ಇದ್ದಾರೆ. ವೇಣುನಾದ ಪ್ರಿಯ, ಕೃಷ್ಣಾವತಾರ ಕಾಲದಲ್ಲಿ ವೇಣುವಿನ ಧ್ವನಿಯಿಂದ ಗೋವುಗಳನ್ನು, ಗೋಪರನ್ನು, ಗೋಪಿಯರನ್ನು ಆನಂದಪಡಿಸಿದವನು ಪರಮಾತ್ಮ. ಇಲ್ಲೇನು ಹೇಳಬೇಕಾಗಿದೆ ಅಂದರೆ, ವೇಣು ಮೊದಲಾದ ವಾದ್ಯಗಳ ಧ್ವನಿಗಳಿಗೆ ಪರಮಾತ್ಮ ಒಲಿತಾನೆ ಅಂತ ಹೇಳಬೇಕಾಗಿದೆ. ವೇಣುವಿನಲ್ಲಿ, ಕೊಳಲಿನಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಆದ್ದರಿಂದ ವೇಣುನಾದ ಅಂತಂದರೆ ಶ್ರುತಿ, ಗೀತಾದಿ ರೂಪ ಸ್ತೋತ್ರಗಳಾಗಿವೆ. ಅದರಿಂದ ಪರಮಾತ್ಮ ಮೆಚ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮಂದರ ಶೈಲಧರ, ಮಂದರ ಪರ್ವತವನ್ನು ಧರಿಸಿದಂಥವನು, ಚಿನ್ನದ ಪರ್ವತ ಅಂತ ಹೇಳಿ ಅದಕ್ಕೆ ಕರೀತಾರೆ. ಶಿವನ ವರದಿಂದಾಗಿ ಅದನ್ನು ಯಾರೂ ಧರಿಸಲಿಕ್ಕಾಗೋದಿಲ್ಲ ಅಂತ ಆ ರೀತಿಯಾಗಿ ಮಹಾಭಾರತ ಆತ್ಮೀಯದಲ್ಲಿ ಹೇಳಿದ್ದಾರೆ. ಕ್ಷೀರ ಸಮುದ್ರಕ್ಕೆ ಕಡಗೋಲಂತೆ ಪರಮಾತ್ಮ ಅದನ್ನು ಉಪಯೋಗಿಸ್ತಾನೆ. ಅದನ್ನು ಲೀಲಾಜಾಲವಾಗಿ ಕೂರ್ಮರೂಪದಿಂದ ತನ್ನ ಮೇಲೆ ಇಟ್ಕೊಳ್ತಾನೆ ಮತ್ತು ಅಮೃತ ಮಥನವನ್ನು ಮಾಡ್ತಾನೆ. ಇದರಿಂದಾಗಿ ದೇವತೆಗಳಿಗೆ ಅಮೃತ ಸಿಕ್ತು. ಅಮೃತ ಪ್ರಾಪ್ತಿಯ ಪ್ರಸಂಗದಲ್ಲಿ ಪರಮಾತ್ಮ ಅಜಿತ ರೂಪದಿಂದ ಮಾಡಿದ ಮಥನವೇ ಅಂತೇಳಿ ಹೇಳ್ತಾ ಇದ್ದಾರೆ. ಮಧುಸೂದನ, ಮಧು ಅನ್ನುವಂತಹ ದೈತ್ಯನನ್ನು ಸಂಹಾರ ಮಾಡಿದಂಥವು. ಕೇಶವಾದಿ ರೂಪಗಳಲ್ಲೂ ಇದೆ, ಮತ್ತು ಚತುರ್ವಿಂಶತಿ ರೂಪಗಳು, 24 ರೂಪಗಳಲ್ಲೂ, ವಿಷ್ಣು ಸಹಸ್ರನಾಮದಲ್ಲಿಯೂ ಈ ಮಧುಸೂದನ ಅನ್ನುವ ಹೆಸರು ಇದೆ. ಅಚ್ಯುತ ಅಂದರೆ ಯಾವ ಬಗೆಯ ನಾಶ ಇಲ್ಲದೇ ಇರುವವನು. ಕಂಸದಾನವರಿಪು, ಕಂಸ ಅನ್ನುವಂತಹ ದೈತ್ಯನಿಗೆ ಶತ್ರುವಾದವನು ಪರಮಾತ್ಮ. ಕಂಸ ಶ್ರೀಕೃಷ್ಣನಿಗೆ ಸೋದರ ಮಾವ, ಸಂಬಂಧದಲ್ಲಿ ಮಾನ್ಯನಾಗಿದ್ದರೂ ಯೋಗ್ಯತೆಯಲ್ಲಿ ಅಸುರನಾಗಿದ್ದ. ಆದ್ದರಿಂದ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಂಸನು ಮೂಲತಃ 1000 ತಲೆಗಳ ಕಾಲನೇಮಿ ಅಂತ ಹೇಳ್ತಾ ಇದ್ದಾರೆ. ದೈತ್ಯ ಅವನು ಕಾಮಕ್ಕೆ ಅಭಿಮಾನಿಯಾದವನು. ಅವನ ಸಂಹಾರದಿಂದ ದುಷ್ಕಾಮದ ವಿನಾಶ ಆಯಿತು ಅಂತ ಹೇಳುವುದಕ್ಕೋಸ್ಕರ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಹಾಮಹಿಮ,
ಮಹಾಮಹಿಮನಾಗಿದ್ದಾನೆ ಪರಮಾತ್ಮ. ಅಷ್ಟಸಿದ್ಧಿಗಳಲ್ಲಿ ಅಣಿಮ ಮಹಿಮಾ ಅಂತಿದೆ. ಅಣಿಮ ಅಂತಂದರೆ ಸಣ್ಣ ರೂಪದಿಂದ ಇರುವುದು, ಮಹಿಮಾ ಅಂದರೆ ದೊಡ್ಡ ರೂಪದಿಂದ ಇರುವುದು. ಪರಮಾತ್ಮ ತ್ರಿವಿಕ್ರ ರೂಪವನ್ನು ತೆಗೆದುಕೊಂಡು ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದಾನೆ. ಅದರಿಂದ ಮಹಾಮಹಿಮನಾಗಿದ್ದಾನೆ. ಯಾದವೇಂದ್ರ, ಯಾದವರಲ್ಲಿ ಶ್ರೇಷ್ಠನಾದವನು ಶ್ರೀಕೃಷ್ಣ. ಶ್ರೀರಾಮ ರೂಪದಿಂದ ರಾಘವೇಂದ್ರ ಅಂತ ಅನಿಸ್ಕೊಂಡ, ಶ್ರೀಕೃಷ್ಣ ರೂಪದಿಂದ ಯಾದವೇಂದ್ರ ಅಂತ ಅನಿಸ್ಕೊಂಡ. ಯಶೋದೆ ನಂದನ, ಯಶೋದೆಯ ಮಗನಾಗಿದ್ದಾನೆ. ಯಶೋದೆಗೆ ಆನಂದವನ್ನು ಕೊಟ್ಟವನು. ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ, ಏನು ಸುಕೃತ ಮಾಡಿದಾಳಪ್ಪ ಯಶೋದಾದೇವಿ. ಯಾರೂ ಕೃಷ್ಣನ ನಡೆದಿಲ್ಲ, ಯಶೋದೆ ಆಗಲಿ ದೇವಕ್ಕೆ ಆಗಲಿ. ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಆದರೆ ಅವರಿಗೆ ಆ ಆನಂದವನ್ನು ಕೊಟ್ಟಿದ್ದಾನೆ ನೋಡ್ರಿ ಪರಮಾತ್ಮ. ನಾದಬಿಂದು ಕಳಾತಿಶಯ, ಅ ಉಮ ನಾದ, ಓಂಕಾರದಲ್ಲಿ ವ್ಯದೆ, ಅ ಉಮ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ 8 ಅಕ್ಷರಗಳಿಂದ ಕೂಡಿದೆ. ಅಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಓಂಕಾರದಿಂದ ಸರ್ವೋತ್ತಮ ಅಂಥೇಳಿ ಪ್ರತಿಪಾದಿತನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಹ್ಲಾದ ರಕ್ಷಕ, ತನ್ನ ಭಕ್ತನಾಗಿರುವಂತಹ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದಂಥ ನರಸಿಂಹಾವತಾರವನ್ನು ತೆಗೆದುಕೊಂಡು ರಕ್ಷಣೆ ಮಾಡಿದ್ದಾನೆ. ವರ ನೀಡುವವನು, ತನ್ನ ಭಕ್ತರಿಗೆ ವರವನ್ನು ಕೊಡುವಂತಹ ಪರಮಾತ್ಮ. ಕೂರ್ಮ, ಕೃಷ್ಣ, ನರಸಿಂಹ, ಮಧುಸೂದನ ಮೊದಲಾದ ಎಲ್ಲ ರೂಪಗಳಿಗೂ ಭೇದ ಇಲ್ಲ. ಇವೆಲ್ಲ ಪರಮಾತ್ಮನ ರೂಪಗಳೇ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ರೂಪಗಳನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಅಕ್ಷಯಾಶ್ರಿತ ಸುಜನ ಸಂರಕ್ಷಣ ಶ್ರೀವತ್ಸ ಕೌಸ್ತುಭ ಮೋಕ್ಷದಾಯಕ ಕುಟಿಲ ದಾನವ ಶಿಕ್ಷ ಕುಮುದಾಕ್ಷ ಪಕ್ಷಿವಾಹನ ದೇವ ಸಂಕುಲ ಪಕ್ಷ ಜಗದತ್ತಕ್ಷವರ ನಿಟಿಲಾಕ್ಷಸಕ ಸರ್ವೇಶ ರಕ್ಷಿಸು ನಮ್ಮ ನನವರತ. ಅಕ್ಷಯಾಶ್ರಿತ, ಕ್ಷಯ ಇಲ್ಲದೆ ಇರುವಂತಹ ಮುಕ್ತರಿಗೆ ರಕ್ಷಣೆ ಮಾಡುವುದು, ಆಶ್ರಯ ಕೊಟ್ಟವು. ಹುಟ್ಟು ಮೊದಲಾದ ಇಲ್ಲದೇ ಇರುವಂತಹ ಮಂಗಳ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಸುಜನ ಸಜ್ಜನರನ್ನು ರಕ್ಷಣೆ ಮಾಡುವಂತಹ ಪರಮಾತ್ಮ. ಶ್ರೀವತ್ಸ ಕೌಸ್ತುಭಗಳನ್ನು ಧರಿಸಿರುವಂತಹ ಪರಮಾತ್ಮ. ಮೋಕ್ಷದಾಯಕ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮ. ಕುಟಿಲ ದಾನವ ಶಿಕ್ಷ, ವಕ್ರ ಸ್ವಭಾವದಲ್ಲಿರುವಂತಹ ದಾನವರನ್ನು, ರಾಕ್ಷಸರನ್ನು ಶಿಕ್ಷಿಸುವಂತಹ ಪರಮಾತ್ಮ. ಕಮಲನೇತ್ರನಾಗಿರುವಂಥ, ಕುಮುದಾಕ್ಷ ಅಂದರೆ ಕಮಲನೇತ್ರನಾಗಿರುವಂತಹ ಪರಮಾತ್ಮ. ಪಕ್ಷಿವಾಹನ, ಗರುಡ ವಾಹನನಾಗಿರುವಂತಹ ಪರಮಾತ್ಮ. ದೇವ ಸಂಕುಲ ಪಕ್ಷ, ದೇವತೆಗಳ ಪಕ್ಷವನ್ನು ವಹಿಸುವಂತಹ ಪರಮಾತ್ಮ. ಜಗದಧ್ಯಕ್ಷ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ. ನಿಟಿಲಾಕ್ಷಸಖ, ವಿರೂಪಾಕ್ಷನಾಗಿರುವಂತಹ ರುದ್ರದೇವರಿಗೆ ಹಿತಕರನಾಗಿರುವಂತಹ ಪರಮಾತ್ಮ. ಸರ್ವೇಶ, ಸರ್ವರಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ. ಶ್ರೀಹರಿ ನಮ್ಮನ್ನು ಸದಾ ರಕ್ಷಿಸು ಅಂತೇಳಿ ಬೇಡ್ಕೊತಾ ಇದ್ದಾರೆ. ಈಗ ಒಂದೊಂದೇ ಶಬ್ದದ ಅರ್ಥವನ್ನು ನೋಡೋಣ. ಅಕ್ಷಯಾಶ್ರಿತ, ಅಕ್ಷಯರು ಅಂತಂದರೆ ಕ್ಷಯ ಇಲ್ಲದೇವರು.
ಅಂದರೆ ಮುಕ್ತರು, ಮತ್ತೆ ಹುಟ್ಟು ಸಾವು ಇಲ್ಲದೇ ಇರುವಂತಹ ಮುಕ್ತರು. ಅವರಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಮುಕ್ತಾನಾಂ ಪರಮಾಗತಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಆಶ್ರಯವನ್ನು ಕೊಟ್ಟಿರುವಂತಹ ಪರಮಾತ್ಮ. ಅವರ ಆಶ್ರಯ ಕೊಟ್ಟಿರುವುದು ಯಾವುದು? ನಿತ್ಯ ಲೋಕವಾಗಿರುತ್ತೋ ವೈಕುಂಠ. ಆ ವೈಕುಂಠ ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ. ಸುಜನ, ಜನ ಅಂದರೆ ಹುಟ್ಟಿಲ್ಲದವರು. ಜನನ ಇಲ್ಲದೇ ಇರುವರು. ಮಹಾಲಕ್ಷ್ಮೀ ದೇವಿಗೂ ಜನನ ಇಲ್ಲ. ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಸುಜನ ಅಂತಂದರೆ ಮಹಾಲಕ್ಷ್ಮೀ ದೇವಿ ಸ್ವಾಮಿಯಾಗಿರುವಂತಹ ಪರಮಾತ್ಮ. ಜನ ಸಂರಕ್ಷಣ, ಮತ್ತೆ ಹುಟ್ಟು ಇಲ್ಲದೇ ಇರುವಂತಹ, ಹುಟ್ಟು ಮರಣ ಇಲ್ಲದೇ ಇರುವಂತಹ, ಮತ್ತೆ ಹುಟ್ಟಿ ಬರದೇ ಇರುವಂತಹ ಮುಕ್ತರಿಗೆ ಪರಮಾತ್ಮ ರಕ್ಷಣೆಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಮುಕ್ತರು ಸಹ ಪರಮಾತ್ಮನ ಅಧೀನರಾಗಿಯೇ ಇರ್ತಾರೆ ಯಾವಾಗ. ಶ್ರೀವತ್ಸ ಕೌಸ್ತುಭ, ಪರಮಾತ್ಮ ಎದೆಯಲ್ಲಿ ಶ್ರೀವತ್ಸವನ್ನು ಧರಿಸಿದ್ದಾನೆ. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಅಧಿದೇವತೆಯಾಗಿದ್ದಾಳೆ. ಕೌಸ್ತುಭವನ್ನು ಧರಿಸಿದ್ದಾನೆ. ಆ ಕೌಸ್ತುಭವಣಿಗೆ ಬ್ರಹ್ಮದೇವರು ಅಧಿದೇವತೆ, ಅಭಿಮಾನಿ ದೇವತೆಯಾಗಿದ್ದಾರೆ. ಇಂತಹ ಪರಮಾತ್ಮ ಲಕ್ಷ್ಮಿ ಮತ್ತು ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ, ಪುರುಷೋತ್ತಮನಾಗಿದ್ದಾನೆ ಅಂತ ಹೇಳ್ತಾರೆ. ಮೋಕ್ಷದಾಯಕ, ಮೋಕ್ಷವನ್ನು ಕೊಡುವವನು ಪರಮಾತ್ಮನೇ. ಕುಟಿಲದಾನವ ಶಿಕ್ಷ, ವಕ್ರ ಸ್ವಭಾವದಾಗಿರುವಂತಹ ದೈತ್ಯರನ್ನು, ಕಪಟ ಸ್ವಭಾವದಿಂತಿರತಕ್ಕ ದೈತ್ಯರನ್ನು ಸಂಹಾರ ಮಾಡುವಂತಹ ಪರಮಾತ್ಮ. ಕುಮುದಾಕ್ಷ, ಕಮಲದಂತೆ ದೊಡ್ಡ ಕಣ್ಣುಳ್ಳಂತಹ ಪರಮಾತ್ಮ. ಇದೇನು ಹೇಳಬೇಕಾಗಿದೆ ಅಂದರೆ ಭಕ್ತರಿಗೆ ಅರಳಿದ ಕಣ್ಣುಗಳಿಂದ ಆನಂದದಾಯಕನಾಗಿರುವಂತಹ ಪರಮಾತ್ಮ. ಪಕ್ಷಿವಾಹನ, ಗರುಡವಾಹನನಾಗಿರುವಂತಹ ಪರಮಾತ್ಮ. ದೇವ ಸಂಕುಲ ಪಕ್ಷ, ದೇವತೆಗಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ. ಜಗದಧ್ಯಕ್ಷ, ಜಗತ್ತಿಗೆ ಅಧ್ಯಕ್ಷನಾಗಿರುವಂತಹ, ಜಗತ್ತಿನ ಸಕಲ ವ್ಯಾಪಾರಗಳನ್ನು ಮಾಡುವಂತಹ ಪರಮಾತ್ಮ. ವಿಷ್ಣು ಸಹಸ್ರಾಂತ ಬಂದಿದೆ, ಲೋಕಾಧ್ಯಕ್ಷ ಸುರಾಧ್ಯಕ್ಷ ಅಂಥೇಳಿ. ವರ ಅಂದರೆ ಶ್ರೇಷ್ಠನಾಗಿರುವಂತಹ ಪರಮಾತ್ಮ. ಮಹಾಲಕ್ಷ್ಮಿಗೂ ವರಪ್ರದನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ. ನಿಟಿರಾಕ್ಷಸಖ ಅಂತರ ಹಣೆಯಲ್ಲಿ ಕಣ್ಣುಳ್ಳಂತಹ ರುದ್ರದೇವರ ಸ್ನೇಹಿತನಾಗಿರುವಂತಹ ಪರಮಾತ್ಮ. ಸರ್ವೇಶ, ಸರ್ವರ ಸ್ವಾಮಿಯಾಗಿರುವಂತಹ ಪರಮಾತ್ಮ. ರಕ್ಷಿಸು ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಬೇಡ್ಕೋತಾ ಇದ್ದಾರೆ. ನೋಡಿ, ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವನ್ನು ಇಟ್ಟು ಬರೆದಿದ್ದಾರೆ. ಒಂದೊಂದು ಪದ್ಯ ಅಷ್ಟು ಅರ್ಥದಿಂದ ಕೂಡಿದೆ. ಇನ್ನು ಉಳಿದುದನ್ನು ನಾಳಿನ ದಿವಸ ನೋಡಿ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.